ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಮೀಸ್ ಹೌಸ್. ಇವತ್ತು ಬಾಳೆಹಣ್ಣು ಮತ್ತು ಬ್ರೆಡ್ಡಲ್ಲಿ ಒಂದು ಒಳ್ಳೆ ಪುಡ್ಡಿಂಗ್ ಮಾಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಾನಿಲ್ಲಿ ಈ ಥರ ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಈ ಥರ ಚಿಕ್ಕದಾಗಿ ರೌಂಡಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪನ ಈ ಥರ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಹಾಕ್ಕೊಂಡು ಬಾಳೆಹಣ್ಣನ್ನ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ಈ ಥರ ಫ್ರೈ ಮಾಡ್ಕೊಳ್ಳೋಣ. ನಾವು ಈ ಥರ ಇಟ್ಕೊಂಡು ನೋಡಿ, ಈ ಥರ ನೋಡಿ. ಇದನ್ನ ಇವಾಗ ಮಗ್ಚಾಕ ಒಂದು ಸೈಡ್ ಫುಲ್ ಬೆಂದಿದೆ, ಇನ್ನೊಂದು ಸೈಡ್ ಬೇಯಬೇಕು. ನೋಡಿ, ಎಲ್ಲ ಸೈಡು ಈ ಥರ ಫ್ರೈ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ಹಾಲು ಇಟ್ಕೊಳ್ಳೋಣ. ಈ ಹಾಲಿಗೆ ಒಂದು 4 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳೋಣ. ಇದು ನೋಡಿ, ಕಸ್ಟರ್ಡ್ ಪುಡಿನ ನೀರಿಗೆ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ಹಾಕಿದ ತಕ್ಷಣ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ, ಈ ಥರ ಗಟ್ಟಿಯಾಗುತ್ತೆ. ಸ್ವಲ್ಪ ತುಂಬ ಗಟ್ಟಿಯಾಗೋದು ಬೇಡ, ಸ್ವಲ್ಪ ಗಟ್ಟಿಯಾದರೆ ಸಾಕು. ಈಗ ಇದಕ್ಕೆ ಮಿಲ್ಕ್ ಮೇಡ್ ಹಾಕೋಣ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೆ ಒಂದು 2 ಸ್ಪೂನು ಮಿಲ್ಕ್ ಮೇಡ್ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇವಾಗ ಇದು ಆಗಿದೆ. ಇವಾಗ ಬ್ರೆಡ್ ತೊಗೊಳ್ಳೋಣ ಬನ್ನಿ. ಬ್ರೆಡ್ದು ಸೈಡೆಲ್ಲ ಈ ಥರ ಕಟ್ ಮಾಡಿ ತೆಗೆದ್ಬಿಡೋಣ. ಸೈಡೆಲ್ಲ ಬೇಡ, ಸೈಡ್ ಕಟ್ ಮಾಡಿ. ಈಗ ಒಂದು ಯಾವುದಾದ್ರೂ ಒಂದು ಬೌಲ್ ತೊಗೊಳ್ಳಿ. ಆ ಬೌಲ್ಗೆ ಈ ಥರ ಒಂದು ಬ್ರೆಡ್ ಹಾಕೋಣ. ಬ್ರೆಡ್ ಹಾಕಿ ಅದ್ರ ಮೇಲೆ ನಾವು ಕಸ್ಟರ್ಡ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ಹಾಕೋಣ. ಅದು ಚೆಂದ ಬ್ರೆಡ್ ಹೀರ್ಕೋಬೇಕು. ಆ ಥರ ಹಾಕಿ ನೋಡಿ. ಈಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಬಾಳೆಹಣ್ಣು, ಅದನ್ನ ಈ ಥರ ಇಟ್ಕೊಳ್ಳೋಣ. ಎಷ್ಟಾಗುತ್ತೆ ಅಷ್ಟು ಇಟ್ಕೊಳ್ಳಿ. ಈಗ ಅದ್ರ ಮೇಲೆ ಪುನಃ ಬ್ರೆಡ್ ಇಟ್ಕೊಳ್ಳಿ. ಪುನಃ ಇವಾಗ ಕಸ್ಟರ್ಡ್ನ ಈ ಥರ ಹಾಕೋಣ. ಚೆನ್ನಾಗಿ ಹಾಕಬೇಕು, ಅದು ಚೆಂದ ಕುಡಿಬೇಕು ಬ್ರೆಡ್ಡು. ಆ ಥರ ನೆನೆಯೋ ಥರ ಚೆನ್ನಾಗಿ ಹಾಕಿ ಮತ್ತೆ ಅದ್ರ ಮೇಲೆ ಈ ಥರ ಬಾಳೆಹಣ್ಣು ಇಟ್ಕೊಂಡು ಮತ್ತೆ ಬ್ರೆಡ್ ಇಟ್ಕೊಳ್ಳಿ. ಮತ್ತು ಕಸ್ಟರ್ಡ್ನ ಈ ಥರ ಹಾಕ್ಕೊಳ್ಳಿ. ಮೆಲ್ಲೆ ಹಾಕಿ ಬ್ರೆಡ್ ಹೀರ್ಕೊಳ್ಳೋ ಥರ ನೋಡಿ. ಆ ಥರ ಅದ್ರ ಮೇಲೆ ಫುಲ್ ಆ ಥರ ಹಾಕಿಬಿಡಿ. ತುಂಬಾ ರುಚಿಯಾಗಿರುತ್ತೆ. ಇದನ್ನು ಹಾಕಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡಿ. ನೋಡಿ, ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಮೇಲೆ ಸೂಪರಾಗಿರುತ್ತೆ ತಿನ್ನೋಕ್ಕೆ. ಎಲ್ರಿಗೂ, ಮಕ್ಳಿಗಂತೂ ಸುಮ್ಮನೆ ಬಾಳೆಹಣ್ಣು ಕೊಟ್ಟರೆ ತಿನ್ನಲ್ಲ ಅಲ್ವಾ. ಈ ಥರ ಒಂದು ಮಾಡಿಕೊಡಿ, ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಬಾಳೆಹಣ್ಣು ಬ್ರೆಡ್ಡು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.